ಓಂ ಶಾಂತಿ. ಮುರಳಿಯ ದಿನಾಂಕ 16/11/2023। मीठे बच्चे, भारत जो हीरे जैसा था पतित बनने से कंगाल बना है। इसे फिर पावन हीरे जैसा बनाना है। मीठे दैवी झाड़ का सप्लिंग लगाना है। ಭಾರತ ವಜ್ರ ಸಮಾನ ಆಗಿತ್ತು, ಪತಿತ ಆಗುವ ಕಾರಣ ಈಗ ಕಂಗಾಲಾಗಿದೆ. ಇದನ್ನ ಮತ್ತೆ ಪಾವನ ವಜ್ರ ಸಮಾನ ಮಾಡಬೇಕು. ಮಧುರ ದೈವಿ ವೃಕ್ಷದ ಸಸಿ ನೆಡಬೇಕು. ಪ್ರಶ್ನೆ: बाप का कर्तव्य कौन सा है जिसमें बच्चों को मददगार बनना है? ತಂದೆಯ ಕರ್ತವ್ಯ ಯಾವುದಾಗಿದೆ? ಯಾವುದರಲ್ಲಿ ಮಕ್ಕಳು ಸಹಯೋಗಿ ಆಗಬೇಕು? सारे विश्व पर एक डीटी गवर्नमेंट स्थापन करना, अनेक धर्मों का विनाश और एक सत्य धर्म की स्थापना करना, यह बाप का ಕರ್ತವ್ಯ है। ಇಡೀ ವಿಶ್ವದ ಮೇಲೆ ಒಂದು ದೈವಿ ರಾಜ್ಯದ, ದೈವಿ ಸರ್ಕಾರದ ಸ್ಥಾಪನೆ ಮಾಡುವುದು, ಅನೇಕ ಧರ್ಮಗಳ ವಿನಾಶ ಮತ್ತು ಏಕ ಸತ್ಯ ಧರ್ಮದ ಸ್ಥಾಪನೆ ಮಾಡುವುದೇ ತಂದೆಯ ಕರ್ತವ್ಯ आಗಿದೆ। तुम बच्चों को इस कार्य में मददगार बनना है। ನೀವು ಮಕ್ಕಳು ಈ ಕಾರ್ಯದಲ್ಲಿ ಸಹಯೋಗಿ ಆಗಬೇಕು। ऊंच मर्तबा लेने का पुरुषार्थ करना है। ऐसे नहीं सोचना कि हम स्वर्ग में तो जाएंगे ही। ಉನ್ನತ ಪದವಿಗಾಗಿ ಪುರುಷಾರ್ಥ ಮಾಡಬೇಕು। ನಾವು ಸ್ವರ್ಗದಲ್ಲಿ ಅಂತೂ ಬಂದೇ ಬರ್ತೇವೆ ಅಷ್ಟೇ ಸಾಕು ಅಂತ ವಿಚಾರ ಮಾಡಬಾರದು। ಗೀತ್: तुम्ही हो माता पिता तुम्ही हो। दुनिया में मनुष्य गाते तुम माता पिता, परंतु किसके लिए गाते यह नहीं जानते। यह वंडरफुल बात है। कहने मात्र कह देते। तुम बच्चों की बुद्धि में है कि बरोबर यह माता पिता कौन है। ಜಗತ್ತಿನಲ್ಲಿ ಮನುಷ್ಯರು ಭಕ್ತರು ಹಾಡ್ತಾ ಇದ್ದಾರೆ, ತಂದೆ ನೀನು ತಾಯಿ ನೀನು ಅಂತ. ಆದರೆ ಆ ತಂದೆ ತಾಯಿ ಯಾರು ಅನ್ನೋದು ಅವರಿಗೆ ಗೊತ್ತಿಲ್ಲ। ಇದು ಬಹಳ ಆಶ್ಚರ್ಯದ ಮಾತಾಗಿದೆ। यह परमधाम का रहवासी परमधाम एक है। सत्युग को परमधाम नहीं कहा जाता। ಆ ಮಾತಾ ಪಿತಾ ತಂದೆಯನ್ನ ನೀವೀಗ ಅರ್ಥ ಮಾಡಿಕೊಂಡಿದ್ದೀರಿ। ಅವನು ಪರಮಧಾಮದ ನಿವಾಸಿ, ನಾವು ಮಕ್ಕಳು ಪರಮಧಾಮದ ನಿವಾಸಿಯಾಗಿದ್ದೇವೆ। ಪರಮಧಾಮ ಒಂದೇ ಇದೆ। परमधाम में रहने वाले हम सब हैं। तुम जानते हो हम आत्माएं परमधाम निर्वाण देश से आती है इस साकार सृष्टि में। ನಾವೆಲ್ಲ ಮಕ್ಕಳು ಸಹ ಅದೇ ಪರಮಧಾಮ ನಿರ್ವಾಣ ಧಾಮದ ವಾಸಿಗಳು। ಅಲ್ಲಿಂದ ಈ ಸಾಕಾರ ಜಗತ್ತಿಗೆ ಬರ್ತೇವೆ। स्वर्ग कोई ऊपर नहीं। तुम बच्चे अब जानते हो यहाँ हम शरीर द्वारा पार्ट बजा रहे। ಸ್ವರ್ಗ ಮೇಲಿಲ್ಲ, ಈ ಸಾಕಾರ ಜಗತ್ತಿನಲ್ಲಿಯೇ ಸ್ವರ್ಗ ಇರ್ತದೆ। ಅಲ್ಲಿ ನಾವಾತ್ಮರು ಪರಮಧಾಮದಿಂದ ಬಂದು ದೇಹ ಧರಿಸಿ
पात्र अभिनಯಿಸ್ತೇವೆ, कितने जन्म लेते हैं, कैसे पार्ट बजाते हैं, यह अब जानते हैं. ನಾವು ಅಲ್ಲಿ ಎಷ್ಟು ಜನ್ಮಗಳನ್ನ ಪಡಿತೀವಿ, ಹೇಗೆ ಪಾತ್ರ ಮಾಡ್ತೀವಿ ಅನ್ನೋದು ನಮಗೀಗ ತಿಳಿದಿದೆ. वह दूर देश का रहने वाला, आया देश पराए. अब पराया देश क्यों कहा जाता? तुम भारत में आते हो ना, परंतु पहले तुम बाप के स्थापन किए हुए स्वर्ग में आते हो, फिर वह नरक रावण राज्य हो जाता है. अनेक धर्म, अनेक गवर्नमेंट हो जाती, फिर बाप आकर एक राज्य बनाते हैं. ಸ್ವದೇಶ ಅಂದರೆ ಪರಮಧಾಮ, ಪರದೇಶ ಅಂದರೆ ಈ ಸಾಕಾರ ಜಗತ್ತು. ಅದರಲ್ಲಿಯೂ ರಾವಣನ ರಾಜ್ಯಕ್ಕೆ ಪರದೇಶ ಅಂತ ಹೇಳಲಾಗ್ತದೆ. ಈ ರಾವಣ ರಾಜ್ಯದಲ್ಲಿನೇ ಪರಮಾತ್ಮ ಬರ್ತಾನೆ ಏಕಧರ್ಮ ಏಕ ರಾಜ್ಯದ ಸ್ಥಾಪನೆ ಮಾಡಲಿಕ್ಕೆ. आकर एक राज्य बनाते हैं. अभी तो बहुत गवर्नमेंट है, कहते रहते हैं सब मिलकर एक हो जाए, सब मिलकर एक हो, यह कैसे हो सकता है? ಬಾಬಾ ಹೇಳ್ತಿದ್ದಾರೆ, ಅಲ್ಲಿ ಒಂದೇ ರಾಜ್ಯ ಒಂದೇ ಅಧಿಕಾರ ಇತ್ತು, ಇಲ್ಲಿ ಅನೇಕ ಸರ್ಕಾರಗಳು ಇವೆ. ಒಂದೊಂದು ರಾಜ್ಯಕ್ಕೆ ಒಂದೊಂದು ಸರ್ಕಾರ ಇದೆ, ಒಂದೊಂದು ದೇಶದಲ್ಲಿ ಒಂದೊಂದು ಸರ್ಕಾರ ಇದೆ. ಎಲ್ಲರೂ ಸೇರಿ ಒಂದಾಗ್ಲಿ ಅಂತನೂ ಬಯಸ್ತಾರೆ, ಆದರೆ ಕಲಿಯುಗದಲ್ಲಿ ಅದು ಸಾಧ್ಯವಿಲ್ಲ. 5000 वर्ष पहले भारत में एक गवर्नमेंट थी, वर्ल्ड ऑलमाइटी अथॉरिटी लक्ष्मी नारायण थे. 5000 ವರ್ಷಗಳ ಹಿಂದೆ ಭಾರತದಲ್ಲಿ ಒಂದೇ ಸರ್ಕಾರ ಇತ್ತು, ಒಂದೇ ಅಧಿಕಾರ ಇತ್ತು. ಲಕ್ಷ್ಮೀನಾರಾಯಣರ ಕೈಯಲ್ಲಿ ಇಡೀ ದೇಶ ಆಳುವ ಅಧಿಕಾರ ಇತ್ತು. विश्व में राज्य करने वाली और कोई ಅಥಾರಿಟಿ है नहीं. ಇಡೀ ವಿಶ್ವಕ್ಕೇನೆ ಅವರು ಮಾಲೀಕ ಆಗಿದ್ರು. ಆ ಸಮಯದಲ್ಲಿ ಬೇರೆ ಯಾವ ಸರ್ಕಾರನೂ ಇರಲಿಲ್ಲ. अब यहाँ सब धर्म एक हो नहीं सकते. स्वर्ग में एक ही गवर्नमेंट थी, इसलिए कहते हैं सब एक हो जाए. अब बाप कहते हम और आप सबका विनाश कराए, एक आदि सनातन डीटी गवर्नमेंट स्थापन कर रहे हैं. ಆದರೆ ಸ್ವರ್ಗದಲ್ಲಿ ಒಂದೇ ರಾಜ್ಯ, ಒಂದೇ ಅಧಿಕಾರ, ಒಂದೇ ಸರ್ಕಾರ ಇತ್ತು ಒಂದು ಕಾಲಕ್ಕೆ. ಅದಕ್ಕಾಗಿ ಪುನಃ ಏಕರಾಜ್ಯ ಏಕ ಸರ್ಕಾರವನ್ನು ಜನ ಬಯಸ್ತಾ ಇದ್ದಾರೆ. ಆದರೆ ಅದು ಈ ಕಲಿಯುಗದಲ್ಲಿ ಸಾಧ್ಯವಿಲ್ಲ. ಇಲ್ಲಿ ಇರುವಂಥ ಅನೇಕ ಧರ್ಮಗಳನ್ನು, ಅನೇಕ ಸರ್ಕಾರಗಳನ್ನು ನಾಶ ಮಾಡಿ ಪುನಃ ಏಕಧರ್ಮ ಏಕ ಸರ್ಕಾರದ ಸ್ಥಾಪನೆ परमात्मा ने ಮಾಡ್ತಾನೆ. उस ऑलमाइटी सर्वशक्तिवान के डायरेक्शन अनुसार हम भारत में एक डीटी गवर्नमेंट का राज्य स्थापन कर रहे हैं. ಆ ಸರ್ವಶಕ್ತಿವಂತನ ನಿರ್ದೇಶನದ ಪ್ರಕಾರ ನಾವು ಭಾರತದಲ್ಲಿ ಮತ್ತೆ ಏಕದೈವಿ ರಾಜ್ಯದ ಸ್ಥಾಪನೆ ಮಾಡ್ತಿದ್ದೇವೆ. वहाँ और कोई गवर्नमेंट नहीं होती. 5000 वर्ष पहले सारे विश्व में एक डीटी गवर्नमेंट थी. अब बाप आया है विश्व की डीटी गवर्नमेंट फिर से स्थापन करने के लिए. 5 ವರ್ಷಗಳ ಹಿಂದೆ ಭಾರತದಲ್ಲಿ ಇಡೀ ವಿಶ್ವವನ್ನೇ ಆಳುವಂತಹ ಸರ್ಕಾರ ಇತ್ತು. ಅಂತಹ ದೈವಿ ಸರ್ಕಾರವನ್ನು ಪುನಃ ತಂದೆ ಬಂದು ಸ್ಥಾಪನೆ ಮಾಡ್ತಿದ್ದಾರೆ. हम बच्चे उनके मददगार हैं, यह राज गीता में. ನಾವೆಲ್ಲ ಮಕ್ಕಳು ಆ ತಂದೆಯ ಸಹಯೋಗಿಗಳಾಗಿದ್ದೇವೆ.
ಈ ಒಂದು ರಹಸ್ಯ ಭಗವದ್ಗೀತೆಯಲ್ಲೂ ಸಹ ಬರೆಯಲಾಗಿದೆ ಅಂತ ಹೇಳ್ತಾರೆ ಬಾಬಾ. ಈ ಒಂದು ರಹಸ್ಯ ಭಗವದ್ಗೀತೆಯಲ್ಲೂ ಸಹ ಬರೆಯಲಾಗಿದೆ. ಯಹ ಹೈ ರುದ್ರ ಜ್ಞಾನ ಯಜ್ಞ, रुद्र निराकार को कहा जाता है, कृष्ण को नहीं. ಇದು ರುದ್ರ ಜ್ಞಾನ ಯಜ್ಞ ಆಗಿದೆ. ಇಲ್ಲಿ ರುದ್ರ ಅಂದ್ರೇನೆ ನಿರಾಕಾರ ಪರಮಾತ್ಮ, ಶ್ರೀಕೃಷ್ಣ ಅಲ್ಲ. रुद्र नाम है निराकार का, बहुत नाम सुन. मनुष्य समझते हैं रुद्र अलग है और ಸೋಮನಾಥ अलग है. ಬಾಬಾ ಹೇಳ್ತಾರೆ, ಅನೇಕ ನಾಮಗಳನ್ನು ಕೇಳಿ ಶಿವನಿಗೆ ಅವನ ಕರ್ತವ್ಯದ ಆಧಾರದಿಂದ, ಗುಣಗಳ ಆಧಾರದಿಂದ ಭಕ್ತರು ಅನೇಕ ನಾಮಗಳನ್ನು ಕೊಟ್ಟಿದ್ದಾರೆ. ಅನೇಕ ನಾಮಗಳನ್ನು ಕೇಳಿ ಜನ ತಿಳ್ಕೊಂಡಿದ್ದಾರೆ ರುದ್ರನೇ ಬೇರೆ, ಸೋಮನಾಥನೇ ಬೇರೆ. ಆದರೆ ರುದ್ರನೂ ಅವನೇ, ಶಿವನೂ ಅವನೇ, ಸೋಮನಾಥನೂ ಅವನೇ ಆಗಿದ್ದಾನೆ. सिर्फ इसमें खुश नहीं होना कि हम ಸ್ವರ್ಗ में तो जाएंगे. ಬಾಬಾ ಹೇಳ್ತಾರೆ, ನಾವು ತಂದೆಯ ಮಕ್ಕಳಾಗಿದ್ದೀವಿ ಅಂದರೆ ಯಾವುದಾದ್ರೂ ಒಂದು ಪದವಿ ನಮಗೆ ಸ್ವರ್ಗದಲ್ಲಿ ಸಿಕ್ಕೇ ಸಿಗ್ತದೆ, ನಾವು ಸ್ವರ್ಗಕ್ಕೆ ಹೋಗ್ತೀವಿ ಎನ್ನುವಂತಹ ಖುಷಿಯಲ್ಲಿ ಇರಬೇಡಿ. ಆ ಸ್ವರ್ಗದಲ್ಲಿ ಶ್ರೇಷ್ಠವಾದಂಥ ಉನ್ನತವಾದಂತಹ ಪದವಿಯನ್ನು ಪಡೀಲಿಕ್ಕೆ ಪುರುಷಾರ್ಥ ಮಾಡ್ರಿ. देखो नरक में भी मर्तबे के लिए कितना माथा मारते, एक तो मर्तबा मिलता, दूसरा फिर कमाते बहुत. ನೋಡಿ, ನರಕದಲ್ಲಿಯೂ ಸಹ ಮನುಷ್ಯರು ಉನ್ನತ ಸ್ಥಾನಮಾನಕ್ಕಾಗಿ ಎಷ್ಟೊಂದು ತಲೆ ಕೆಡಿಸ್ಕೋತಾರೆ, ಓದ್ತಾರೆ. ಯಾಕೆಂದರೆ ಎಷ್ಟು ದೊಡ್ಡ ಸ್ಥಾನ ಅಧಿಕಾರ ಅವ್ರಿಗೆ ಸಿಗುತ್ತೋ ಅಷ್ಟೇ ಹಣನೂ ಜಾಸ್ತಿ ಸಿಗ್ತದೆ. भक्तों के लिए भगवान एक होना चाहिए, नहीं तो भटकेंगे. यहाँ तो सबको भगवान कह देते, अनेकों को अवतार मानते. बाप कहते मैं तो एक ही बार आता हूँ. ಭಕ್ತರಿಗೆ ಭಗವಂತ ಒಬ್ಬನೇ. ಆದರೆ ಪರಿಚಯ ಇಲ್ಲದೆ ಇರುವ ಕಾರಣ ಅವನನ್ನು ಹುಡುಕೋದಕ್ಕಾಗಿ ಜನ ಅಲ್ದಾಡ್ತಾ ಇದ್ದಾರೆ. ಅನೇಕ ಅವತಾರಗಳನ್ನು ಒಪ್ಕೊಳ್ತಾರೆ. ಬಾಬಾ ಹೇಳ್ತಾರೆ, ನಾನು ಸೃಷ್ಟಿ ನಾಟಕದಲ್ಲಿ ಒಂದೇ ಒಂದು ಸಲ ಬರ್ತೀನಿ, ಒಂದೇ ಅವತಾರ ತಾಳ್ತೀನಿ. गाते हैं पतित पावन आओ, भारत ही ज़्यादा पतित है, भारत कंगाल है, भारत ही हीरे जैसा था, तुमको नई दुनिया में राजाई मिलनी. हे पतिತ ಪಾವನ ಬಾ ಅಂತ ಭಾರತೀಯರೇ ಕರೀತಾರೆ. ಯಾಕೆ ಅಂದರೆ ಭಾರತನೇ ಹೆಚ್ಚಿನ ಪ್ರಮಾಣದಲ್ಲಿ ಪತಿತ ಆಗಿದೆ, ಭಾರತ ಕಂಗಾಲಾಗಿದೆ. ಆದ್ದರಿಂದ ಭಾರತೀಯರೇ ಪತಿತ ಪಾವನ ತಂದೆಗೆ ಕರೀತಾರೆ. ಒಂದು ಸಮಯಕ್ಕೆ ಭಾರತ ವಜ್ರ ಸಮಾನ ಆಗಿತ್ತು, ಇವತ್ತು ಕಂಗಾಲಾಗಿದೆ. ತುಮಕೋ ನೈ ದುನಿಯಾ ಮೇ ರಾಜಾಯಿ ಮಿಲ್ನಿ. भगवान तो एक निराकार परमात्मा को कहा जाता, कृष्ण को भगवान कह नहीं सकते. ಆ ತಂದೆ ಬಂದು ನಿಮಗೆ ವಜ್ರ ಸಮಾನ ಮಾಡಿ ಹೊಸ ರಾಜಧಾನಿಗೆ ಕಳಿಸಿಕೊಡ್ತಾರೆ. ನಿರಾಕಾರನಿಗೆ ಮಾತ್ರ ಪರಮಾತ್ಮ ಅಂತ ಹೇಳಲಾಗ್ತದೆ, ಕೃಷ್ಣನಿಗೆ ಪರಮಾತ್ಮ ಅಂತ ಹೇಳೋದಿಲ್ಲ. जो जनन मरण रहित है वह परमात्मा है. मनुष्य तो कह देते हम भी भगवान वह भी भगवान, बस यहाँ आए हैं मौज करने. ಯಾರು ನಿರಾಕಾರ ಇದ್ದಾನೆ, ಜನ್ಮ ಮರಣ ರಹಿತ ಇದ್ದಾನೆ, ಅವನು ಮಾತ್ರ ಪರಮಾತ್ಮ. ಆದರೆ ಜನ
ಅದನ್ನು ಅರ್ಥ ಮಾಡ್ಕೊಳ್ಳದೆ ಹೇಳ್ತಾರೆ, ನಾನು ಪರಮಾತ್ಮ, ನೀನು ಪರಮಾತ್ಮ, ಮೇಲಿರೋನು ಪರಮಾತ್ಮ. ನಾವು ಪರಮಾತ್ಮರು ಈ ಜಗತ್ತಿಗೆ ಮಜಾ ಮಾಡಲಿಕ್ಕೆ ಬಂದಿದ್ದೇವೆ. ಬಡೆ ಮಸ್ತ್ ರಹತೆ, ಬಸ್ ಜಿದರ್ ದೇಖತಾ ಹೂँ तू ही तेरी ही रंगत है, हम भी तुम भी हम, बस डांस करते रहते, हजारों उनके फॉलोवर्स है. ನೀನು ನಾನೇ, ನಾನು ನೀನೆ, ನೀನು ಪರಮಾತ್ಮ, ನಾನು ಪರಮಾತ್ಮ ಅಂತ ಹೇಳಿ ಕುಣಿತಾ ಇರ್ತಾರೆ. ಅಂಥವರ ಹತ್ತಿರ ಸಾವಿರಾರು ಅನುಯಾಯಿಗಳು, ಶಿಷ್ಯರು ಹೋಗ್ತಿರ್ತಾರೆ. बाप कहते भक्त भगवान की बंदगी करते रहते, भक्ति में भावना से पूजा करते. बाबा कहते मैं उन्हें साक्षात्कार करा देता हूँ, परंतु वो मेरे से मिलते नहीं. मैं तो स्वर्ग का रचयिता हूँ, ऐसे नहीं कि उन्हों को स्वर्ग का वर्षा देता हूँ. ಭಕ್ತಿಯಲ್ಲಿ ಯಾರು ಭಾವನೆಯಿಂದ ಪೂಜೆ ಮಾಡ್ತಾರೋ ಅವರಿಗೆ ನಾನು ಸಾಕ್ಷಾತ್ಕಾರ ತೋರಿಸ್ತೀನಿ, ಆದರೆ ಅವರಿಗೆ ನಾನು ಸಿಗೋದಿಲ್ಲ, ನನ್ನಿಂದ ಸ್ವರ್ಗದ ಆಸ್ತಿನೂ ಸಿಗೋದಿಲ್ಲ. ಭಗವಂತನ ಮೇಲೆ ನಂಬಿಕೆ ಬರ್ತದೆ ಅಷ್ಟೇ. ಭಗವಾನ್ ತೋ ಏಕ ಹೈ, ಬಾಪ್ ಕಹತೆ ಸಬ್ ಪುನರ್ಜನ್ಮ लेते लेते अबला हो गए, अब मैं परम धाम से आया हूँ, स्वर्ग स्थापन करता हूँ, उसमें फिर मैं नहीं आता. बहुत मनुष्य कहते हम निष्काम सेवा करते, परंतु चाहे न चाहे फल तो जरूर मिलता है. ಬಾಬಾ ಹೇಳ್ತಾರೆ, ಮನುಷ್ಯರು ಪುನರ್ಜನ್ಮದಲ್ಲಿ ಬಂದು ಬಂದು ದುರ್ಬಲ ಆಗಿಬಿಟ್ಟಿದ್ದಾರೆ, ಶಕ್ತಿಹೀನ ಆಗಿದ್ದಾರೆ. ನಾನು ಪರಮಧಾಮದಿಂದ ಬಂದು ಸ್ವರ್ಗದ ಸ್ಥಾಪನೆ ಮಾಡ್ತೀನಿ, ಮಕ್ಕಳನ್ನು ಸ್ವರ್ಗದ ಲಾಯಕ ಮಾಡ್ತೀನಿ, ಆದರೆ ಆ ಸ್ವರ್ಗದಲ್ಲಿ ನಾನು ಬರೋದಿಲ್ಲ. ಬಹಳ ಜನ ಹೇಳ್ತಾರೆ ನಾವು ನಿಸ್ವಾರ್ಥ ಸೇವೆ ಮಾಡ್ತೀವಿ, ಆದರೆ ಮನುಷ್ಯರು ಯಾರೂ ಸಹ ನಿಸ್ವಾರ್ಥ ಸೇವೆ ಮಾಡೋದಿಲ್ಲ. ಮನುಷ್ಯರು ಮಾಡುವ ಪ್ರತಿಯೊಂದು ಸೇವೆ ಅಥವಾ ಕರ್ಮಕ್ಕೆ ಪ್ರತಿಫಲ ಅವಶ್ಯವಾಗಿ ದೊರೀತದೆ. दान करते हैं फल जरूर मिलेगा, तुम साहूकार बने हो क्योंकि पास्ट में दान पुण्य किया है, अब पुरुषार्थ करते हो तो उतना भविष्य में ऊंच पद पाएंगे. ನಿಸ್ವಾರ್ಥ ಭಾವನೆಯಿಂದ ನೀವು ಸೇವೆ ಮಾಡಿದ್ರೂ ಸಹ ನಿಮಗೆ ಅವಶ್ಯವಾಗಿ ಫಲ ಸಿಗ್ತದೆ. ನಿಸ್ವಾರ್ಥ ಭಾವನೆಯಿಂದ ಮಾಡಿದ ದಾನ ಪುಣ್ಯ ಸೇವೆಗೆ ಇನ್ನೂ ಹೆಚ್ಚಿನ ಫಲ ಸಿಗ್ತದೆ. ಈಗ ನೀವು ಪುರುಷಾರ್ಥ ಮಾಡ್ತಿದ್ದೀರಿ, ಅದರ ಫಲ ಉನ್ನತ ಪದವಿಯ ರೂಪದಲ್ಲಿ ನಿಮಗೆ ಸಿಗುತ್ತೆ. अभी तुम अच्छे कर्म सिखलाए जाते हैं भविष्य जन्म जन्मांतर के लिए, मनुष्य करते हैं दूसरे जन्म के लिए, फिर कहेंगे पास्ट कर्मों का फल है. सत्य त्रेता में ऐसे नहीं कहेंगे. ಮನುಷ್ಯರು ಜನ್ಮ ಜನ್ಮಾಂತರದ ಫಲಕ್ಕಾಗಿ ಒಳ್ಳೆ ಕರ್ಮ ಮಾಡ್ತಾರೆ. ಈಗ ನೀವು ಮಾಡ್ತಿರುವಂಥ ಕರ್ಮಗಳ ಫಲ ಸತ್ಯ ತ್ರೇತಾಯುಗದಲ್ಲಿ 21 ಜನ್ಮಕ್ಕಾಗಿ ನಿಮಗೆ ದೊರೀತದೆ. ಸತ್ಯ ತ್ರೇತಾಯುಗದಲ್ಲಿ ಯಾರೂ ಈ ಥರ ಹೇಳೋದಿಲ್ಲ. ಇಲ್ಲಿ ಶ್ರೇಷ್ಠ ಕರ್ಮ ಮಾಡಿ ನಾವು ಭವಿಷ್ಯದಲ್ಲಿ ಪ್ರಾರಬ್ಧ ಪಡ್ಕೊಳ್ತೇವೆ ಅಂತ ಯಾರೂ ಹೇಳೋದಿಲ್ಲ. ಸಂಗಮ ಯುಗದಲ್ಲಿ ಮಾಡಿದ पुरुषार्थದ प्रारब्धवे 21 पीढ़ी चलती है. संगम युग के पुरुषार्थ की प्रारब्ध, ಸಂಗಮ ಯುಗದ ಪುರುಷಾರ್ಥದ ಪ್ರಾರಬ್ಧ 21 ಪೀಳಿಗೆಯವರೆಗೆ ನಿಮಗೆ ಪ್ರಾಪ್ತಿ ಆಗ್ತದೆ. ಸನ್ಯಾಸಿ ऐसे
कह ना सके कि हम तुम्हारी ऐसी प्रारब्ध बनाते हैं जो तुम 21 जन्म ಸುಖಿ ರಹಿ. ಸನ್ಯಾಸಿಗಳು ಈ ಥರ ಹೇಳೋದಿಲ್ಲ. ನಾವು ನಿಮಗೆ 21 ಜನ್ಮದ ಪ್ರಾರಬ್ಧವನ್ನು ಕೊಡಿಸ್ತೀವಿ, 21 ಜನ್ಮ ಸುಖಿಯಾಗುವಂಥ ಪ್ರಾರಬ್ಧ ನಾವು ನಿಮಗೆ ಕೊಡಿಸ್ತೀವಿ ಅಂತ ಸನ್ಯಾಸಿಗಳು ಹೇಳೋದಿಲ್ಲ. ಯಾಕೆ ಅಂದರೆ ಪ್ರಾರಬ್ಧ ಕೊಡೋನು भगवान को फल देना है. तो एक ही भूल हुई जो कल्प की आयु लंबी कर दी. ಯಾವುದೇ ಕರ್ಮದ ಫಲ ಕೊಡೋನು ಪರಮಾತ್ಮ ಆಗಿದ್ದಾನೆ ವಿನಃ ಮನುಷ್ಯರು ಅಲ್ಲ. ಅವರವರ ಕರ್ಮಕ್ಕೆ ಆ ರೀತಿಯ ಫಲ ಸಿಕ್ಕೇ ಬಿಡ್ತದೆ. ಆದರೆ ಸಂಗಮ ಯುಗದಲ್ಲಿ ಪದಮದಷ್ಟು ಫಲ ಪರಮಾತ್ಮ ಕೊಡ್ತಾನೆ. ಇನ್ನು ಭಕ್ತರು ಮತ್ತೊಂದು ತಪ್ಪನ್ನು ಮಾಡಿದರೆ ಕಲ್ಪದ ಅವಧಿಯನ್ನು ಬಹಳ ಉದ್ದಕ್ಕೆ ಜಾಸ್ತಿ ಮಾಡಿ ಬರೆದಿದ್ದಾರೆ. 5000 वर्ष का कल्प है, तुम्हारे पास मुसलमान आए थे, बोले कल्प की आयु बरोबर 5000 वर्ष है, यहाँ की बातें सुनी होंगी, चित्र तो सबके पास जाते हैं, सो भी सब थोड़े ही मानेंगे. तुम जानते हो यह रुद्र ज्ञान यज्ञ है जिससे यह विनाश ज्वाला निकली. ಬಾಬಾ ಹೇಳ್ತಾರೆ, ಕಲ್ಪದ ಅವಧಿ 5000 ವರ್ಷಗಳು ಮಾತ್ರ. ಇದನ್ನು ಮುಸಲ್ಮಾನರು ಸಹ ಒಪ್ಕೊಂಡ್ರಂತೆ. ಯಾಕೆಂದರೆ ಅವರು ನಮ್ಮ ಜ್ಞಾನದ ಚಿತ್ರಗಳನ್ನು ನೋಡಿರಬಹುದು. ಚಿತ್ರಗಳು ಎಲ್ಲ ಕಡೆಗೂ ಹೋಗ್ತಾವಲ್ವ. ಈಗ ಇದು ರುದ್ರ ಜ್ಞಾನ ಯಜ್ಞ ಸ್ಥಾಪನೆಯಾಗಿದೆ. ಇದರಿಂದ ವಿನಾಶ ಜ್ವಾಲೆ ಪ್ರಕಟ ಆಗಲಿದೆ. इसमें सहज राजयोग सिखाया जाता है. कृष्ण की आत्मा अब अंतिम जन्म में शिव से वर्षा ले रही है. यहाँ बैठे बाबा अलग और यह अलग है. ಕೃಷ್ಣನ ಆತ್ಮ ಈಗ ಕೊನೆಯ ಜನ್ಮದಲ್ಲಿ ಶಿವ ತಂದೆಯಿಂದ ಆಸ್ತಿಯನ್ನು ಪಡ್ಕೊಳ್ತಾ ಇದೆ. ಕೃಷ್ಣನ ಆತ್ಮನೇ ಬೇರೆ, ಪರಮಾತ್ಮನ ಆತ್ಮನೇ ಬೇರೆ ಆಗಿದೆ. ಬ್ರಾಹ್ಮಣ ಖಿಲಾತೆ ಹೇ ತೋ आत्मा को बुलाते हैं ना, फिर वह आत्मा ब्राह्मण में आकर बोलती है. तीर्थों पर भी खास जाकर बुलाते. अब आत्मा को कितना समय हो गया, फिर वह आत्मा कैसे आती, क्या होता है? बोलती है मैं बहुत सुखी हूँ, फलाने घर जन्म लिया है. यह क्या होता है? क्या आत्मा निकल कर आई? बाप समझाते हैं मैं भावना का भाड़ा देता हूँ और वे खुश हो जाते हैं. यह भी ड्रामा में राज है. बोलते हैं तो पार्ट चलता है, कोई ने नहीं बोला तो नूंद नहीं. बाप की याद में रहो तो विकर्म विनाश होंगे, अन्य कोई उपाय नहीं. ದೇಹ ಬಿಟ್ಟು ಹೋದವರನ್ನ ಬ್ರಾಹ್ಮಣರ ಶರೀರದಲ್ಲಿ ಕರೆಸ್ತಾರೆ. ಬಂದಂಥ ಆತ್ಮ ಮಾತಾಡ್ತದೆ, ಹೇಳ್ತದೆ. ಬಹಳ ವರ್ಷ ಕಳೆದು ಹೋದ ನಂತರ ಬರುವುದು ಸಾಧ್ಯವಿಲ್ಲ. ಆದರೂ ಸಹ ಯಾರ್ದೋ ಮೂಲಕ ಮಾತಾಡಿಸಿ ಬಾಬಾ ಆ ಆತ್ಮರಿಗೆ ಸಂತುಷ್ಟ ಮಾಡ್ತಾರೆ, ಭಾವನೆಗೆ ಬಾಡಿಗೆ ಕೊಡ್ತಾರೆ. ಬಂದಂಥ ಬ್ರಾಹ್ಮಣರು ಪುರೋಹಿತರೇ ಆ ಥರ ಮಾತಾಡಿ ಬಿಡ್ತಾರೆ. ಇದು ಎಲ್ಲವೂ ಸಹ ನಾಟಕದಲ್ಲಿ ನಿಗದಿಯಾಗಿದೆ. ಕೆಲವರು ಬಂದು ಮಾತಾಡ್ತಾರೆ, ಕೆಲವರು ಮಾತಾಡೋದಿಲ್ಲ. ಈಗ ಬಾಬಾ ಹೇಳ್ತಾರೆ, ಆ ಎಲ್ಲ ವಿಚಾರಗಳನ್ನು ಮರೆತು ಬಾಪ್ ಕಿ ಯಾದ್ ಮೇ ರಹೋ तो विकर्म विनाश होंगे, अन्य कोई उपाय नहीं है. ತಂದೆಯ ನೆನಪಿನಲ್ಲಿ ಇರಿ, ಆಗ ವಿಕರ್ಮಗಳು ವಿನಾಶ ಆಗ್ತವೆ.
ವಿಕರ್ಮ ನಾಶ ಮಾಡಿಕೊಳ್ಳಿಕ್ಕೆ ತಂದೆಯ ನೆನಪಿನ ವಿನಃ ಬೇರೆ ಉಪಾಯನೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. हरे को सतो रजो तमो में आना ही है. बाप कहते तुमको नई दुनिया का मालिक बनाता हूँ. मैं फिर परम धाम से पुरानी दुनिया पुराने तन में आता हूँ. यह पूज्य था, पुजारी बना, फिर पूज्य बनता है. ನಾನು ಪರಮಧಾಮದಿಂದ ಈ ಹಳೆ ಪ್ರಪಂಚದಲ್ಲಿ ಬಂದು ಹಳೆ ದೇಹದಲ್ಲಿ ಬಂದು ನಿಮ್ಮನ್ನ ಹೊಸ ಜಗತ್ತಿನ ಮಾಲೀಕರನ್ನಾಗಿ ಮಾಡ್ತೀನಿ. ಈ ಬ್ರಹ್ಮ ಬಾಬಾ ಮೊದಲು ಪೂಜ್ಯ ಆಗಿದ್ರು, ಈಗ ಕೊನೆಗೆ ಪೂಜಾರಿ ಆಗಿದ್ದಾರೆ, ಮತ್ತೆ ನಾಳೆ ಪೂಜ್ಯ ಆಗ್ತಾರೆ. ತತತ್ವಂ ತುಮಕೋ ಭೀ ಬನಾತಾ ಹೂಂ. ಪಹಲಾ ನಂಬರ್ ಪುರುಷಾರ್ಥಿ ಯಹ ಹೈ. ಬ್ರಹ್ಮ ಬಾಬಾ ಮೊದಲು ಹೇಗ ಇದ್ದರು ಅದೇ ಥರ ನಾರಾಯಣ ಮತ್ತೆ ಆಗ್ತಾರೆ. ಹಾಗೆಯೇ ನೀವು ಮಕ್ಕಳು ಸಹ ಮೊದಲು ಯಾವ ಥರ ದೇವತಾ ಆಗಿದ್ರಿ ಅದೇ ಥರ ದೇವತಾ ಆಗ್ತೀರಿ. ಆದರೆ ನಂಬರ್ 1 ಪುರುಷಾರ್ಥಿ ಈ ಬ್ರಹ್ಮ ಬಾಬಾ ಆಗಿದ್ದಾರೆ. तब तो मातेश्वरी और पिताश्री कहते हो. बाप कहते तुम तख्त नशीन होने का पुरुषार्थ करो. यह जगत अम्बा सबकी कामना पूर्ण करती है. माता है तो पिता भी होगा और बच्चे भी होंगे. ನಂಬರ್ 1 ಪುರುಷಾರ್ಥಿ ಬ್ರಹ್ಮ ಬಾಬಾ ಮತ್ತು ಜೊತೆಗೆ ಜಗದಂಬ ಸರಸ್ವತಿಯವರು ಸಹ ಆಗಿದ್ದಾರೆ. ನೀವು ಅವರಂತೆ ಸಿಂಹಾಸನ ಅಧಿಕಾರಿಯಾಗಲಿಕ್ಕೆ ಪುರುಷಾರ್ಥ ಮಾಡ್ರಿ. ಜಗದಂಬೆ ಸರ್ವರ ಮನೋಕಾಮನೆಗಳನ್ನು ಪೂರ್ಣ ಮಾಡ್ತಾಳೆ ಅಂತ ಗಾಯನ ಇದೆ. ಇಲ್ಲಿ ತಂದೆ ತಾಯಿ ಮಕ್ಕಳು ಎಲ್ಲರೂ ಇದ್ದೇವೆ. ತುಮ್ ಸಬ್ಕೋ ರಾಸ್ತಾ ಬತಾತೆ ಹೋ. सब कामनाएं तुम्हारी पूरी होती है सत्ययुग में. बाबा कहते घर में रहते भी यदि पूरा योग लगाए तो भी यहाँ वालों से ऊंच पद पा सकते हैं. ಬಾಬಾ ಹೇಳ್ತಾರೆ, ನೀವೆಲ್ಲರಿಗೂ ಮಾರ್ಗ ತೋರಿಸ್ತಾ ಇರಿ, ಎಲ್ಲರ ಇಚ್ಛೆಗಳನ್ನು ಪೂರ್ಣ ಮಾಡ್ರಿ, ಆಗ ನಿಮ್ಮ ಇಚ್ಛೆಗಳು ಸಹ ಪೂರ್ಣ ಆಗ್ತವೆ. ಬಾಬಾ ಹೇಳ್ತಾರೆ, ಮನೆಯಲ್ಲಿ ಇದ್ದು ಹೆಚ್ಚಿನ ಯೋಗ ಹೆಚ್ಚಿನ ಪುರುಷಾರ್ಥ ಮಾಡಿದರೆ ಒಳಗಿರೋರ್ಕಿಂತ ಉನ್ನತ ಪದವಿಯನ್ನು ಅವರು ಪಡ್ಕೋಬಹುದು. ಬಾಂಧೇಲಿಯ बहुत है. रात को भी होम मिनिस्टर को समझा रहे थे, इसके लिए उपाय निकलना चाहिए. इन अबलाओं पर अत्याचार न हो, परंतु जब 2-4 बार सुने तब ख्याल में आए, तकदीर में होगा तो मानेंगे. ಪೇಚಿಲಾ ಜ್ಞಾನ. ಬಾಬಾ ಹೇಳ್ತಾರೆ, ಬಂಧನದಲ್ಲಿ ಇರುವಂತಹ ಮಾತೆಯರಿಗೆ ಸರ್ಕಾರ ಸಹಾಯ ಮಾಡಬೇಕು. ಅದಕ್ಕಾಗಿ ಆ ದಿನ ರಾತ್ರಿ ಬಾಬಾ ಹೋಮ್ ಮಿನಿಸ್ಟರ್ಗೆ ಈ ವಿಚಾರನ್ನ ಹೇಳ್ತಿದ್ರು. ಆದರೆ ಅವರಿಗೆ ಅರ್ಥ ಆಗಬೇಕಲ್ಲ. ಯಾಕೆ ಅಂದರೆ ಇದು ಬಹಳ ಸೂಕ್ಷ್ಮವಾದಂತಹ ಜ್ಞಾನ ಆಗಿದೆ. ಮಿನಿಸ್ಟರ್ಗಳಿಗೆ 4-10 ಸಲ ಹೇಳಿದಾಗ ಅವರಿಗೆ ಸ್ವಲ್ಪ ಅರ್ಥ ಆಗ್ಬಹುದು ಅಂತ ಹೇಳ್ತಾರೆ ಬಾ. ಸಿಖ್ ಧರ್ಮ ವಾಲೋं को भी पता पड़े तो समझे मनुष्य से देवता किए करतन लागे वार. यह किसने कहा? ಸಿಖ್ ಧರ್ಮದವರಿಗೂ ಈ ಜ್ಞಾನ ನೀವು ತಿಳಿಸ್ರಿ. ಅಕಾಲ ಮೂರ್ತ ಪರಮಾತ್ಮನೇ ಬಂದು ಮನುಷ್ಯರನ್ನ ದೇವತಾ ಮಾಡ್ತಾರೆ ಅಂತ ತಿಳಿಸ್ರಿ. एक ओंकार सत्य नाम यह उनकी महिमा है. अकाल मूर्त ब्रह्म तत्व उनका तख्त है. कहते हैं सिंहासन छोड़कर आ जाओ. एक ओंकार सत्य नाम
ಅನ್ನುವಂಥದ್ದು ಆ ನಿರಾಕಾರ ಪರಮಾತ್ಮನ ಮಹಿಮೆಯಾಗಿದೆ. ಅವನೇ ಅಕಾಲ ಮೂರ್ತಿ. ಅವನು ಇರುವ ಬ್ರಹ್ಮತತ್ವ ಅಕಾಲ ಸಿಂಹಾಸನ ಆಗಿದೆ. ಭಕ್ತರು ಹಾಡ್ತಾರೆ, ನಿನ್ನ ಸಿಂಹಾಸನ ಬಿಟ್ಟು ಬಾ ಅಂತ. अब बाप समझाते, सारी सृष्टि के आदि मध्य को जानते हैं, ऐसे नहीं सबकी दिल को जानते हैं. भगवान को याद करते हैं, सदगति में ले जाओ. बाबा कहते, मैं वर्ल्ड ऑलमाइटी डीटी गवर्नमेंट की स्थापना कर रहा हूँ. यह जो पार्टीशन हुए हैं यह सब निकल जाएंगे. ಬಾಬಾ ಹೇಳ್ತಾರೆ, ನನ್ನನ್ನು ನೆನಪು ಮಾಡಿದರೆ ನೀವು ಸದ್ಗತಿಗೆ ಹೋಗ್ತೀರಿ. ನಾನೇ ಸರ್ವೋಚ್ಚ ಅಧಿಕಾರಿ, ಸರ್ವಶಕ್ತಿವಂತ, ಶಕ್ತಿಯುತವಾದಂಥ ಸರ್ಕಾರವನ್ನು ಸ್ಥಾಪನೆ ಮಾಡ್ತೀನಿ. यह जो पार्टीशन हुए हैं यह सब निकल जाएंगे. हमारे देवता धर्म के जो है उनका ही कलम लगाना है. झाड़ तो बहुत बड़ा है, उनमें है मीठे, यह देवता है, उनका फिर सैप्लिंग लगाना है. ಬಾಬಾ ಹೇಳ್ತಾರೆ, ಈಗ ದೇಶಗಳ ನಡುವೆ ಯಾವ ಒಂದು ವಿಭಜನೆ ಆಗಿದೆ, ಈ ಎಲ್ಲ ವಿಭಜನೆಗಳು ಹೋಗಿಬಿಡ್ತವೆ. ಎಲ್ಲ ದೇಶಗಳು ಸೇರಿ ಒಂದೇ ರಾಜ್ಯದ ಸ್ಥಾಪನೆ ಆಗ್ತದೆ. ಹೊಸ ವೃಕ್ಷದ ಸಸಿ ಬಾಬಾ ನೆಡ್ತಾ ಇದ್ದಾರೆ. ದೇವತಾ ಧರ್ಮದ ವೃಕ್ಷದ ಬುನಾದಿ ಹಾಕಿದ್ದಾರೆ. झाड़ तो बहुत बड़ा है, मीठे ते मीठे है देवताए. ಈ ವೃಕ್ಷದಲ್ಲಿ ಅತಿ ಮಧುರವಾದಂತಹ ಫಲಗಳು ಅಂದರೆ ದೇವತೆಗಳು. ಅಂಥ ದೇವತಾ ವೃಕ್ಷದ सैपलिंग लगाना है. अन्य धर्म वाले जो आते हैं वह कोई सैपलिंग थोड़े ही लगाते. ಹೊಸ ವೃಕ್ಷದ ಸಸಿಯನ್ನು ಪರಮಾತ್ಮ ಒಬ್ಬನೇ ನೆಡ್ತಾನೆ. ಅನ್ಯ ಧರ್ಮ ಸ್ಥಾಪಕರು ಬಂದು ಈ ಮಾನವರ ವಂಶವೃಕ್ಷದ ಸಸಿಯನ್ನು ನೆಡೋದಿಲ್ಲ. ಅವರು ಶಾಖೆಗಳಾಗಿ ಬಂದು ಬೆಳೀತಾ ಹೋಗ್ತಾರೆ. ವೃಕ್ಷದ ಫೌಂಡೇಶನ್ ಹಾಕೋನು ಪರಮಾತ್ಮ ಮತ್ತು ನೀವು ಮಕ್ಕಳು ಮಾತ್ರ. अच्छा, आज सतगुरुवार है. बाप कहते, बच्चे श्रीमत पर चलकर पवित्र बनो तो साथ ले चल. ಇವತ್ತು ಸದ್ಗುರುವಾರ ಆಗಿದೆ. ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ ಶ್ರೀಮತದಂತೆ ನಡೀರಿ, ಆಗ ಪವಿತ್ರ ಆಗಿ ನನ್ನ ಜೊತೆಗೇ ಬರುವಿರಿ. फिर चाहे मखमल की रानी बनो, चाहे रेशम की रानी बनो, वर्षा लेना है तो मेरी मत पर चलो. ಆಸ್ತಿ ಬೇಕು ಅನ್ನೋದಾದರೆ ನನ್ನ ಮತದಂತೆ ನಡೀರಿ, ಆಗ ಭವಿಷ್ಯದಲ್ಲಿ ನೀವು ವೆಲ್ವೆಟ್ ಬಟ್ಟೆ ಹಾಕೊಳ್ಳುವಂತಹ ರಾಣಿ ಆಗ್ಬಹುದು, ರೇಷ್ಮೆ ಸೀರೆ ಉಡುವಂಥ ರಾಣಿನೂ ಆಗ್ಬಹುದು. ಪುರುಷಾರ್ಥದ ಆಧಾರದಿಂದ ಅಂಥ ಪದವಿಯನ್ನು ನೀವು ಪಡ್ಕೋಬಹುದು. ಯಾದ ಸೆ ತುಮ್ अपवित्र से पवित्र बन जाएंगे. अच्छा, बाप दादा और मीठी मम्मा के ಸಿಕ್ಕಿಲ್ಲದೆ बच्चों को याद प्यार और ಸಲಾಂ ಮಾಲೇಕಂ. ಒಳ್ಳೆಯದು. ಬಾಪ್ ದಾದಾ ಮತ್ತು ಮಧುರ ಮಾತೇಶ್ವರಿಯವರ ಎಲ್ಲ ಪ್ರೀತಿಯ ಮಕ್ಕಳಿಗೆ ನೆನಪು, ಪ್ರೀತಿ ಮತ್ತು ಸಲಾಂ ಅಂತ ಹೇಳ್ತಾರೆ ಬಾಬಾ. धारणा के लिए मुख्य सार. संगम युग के पुरुषार्थ की प्रारब्ध 21 जन्म चलनी है. यह बात स्मृति में रख श्रेष्ठ कर्म करने हैं. ज्ञान दान से अपनी प्रारब्ध बनानी है. ಸಂಗಮ ಯುಗದ ಪುರುಷಾರ್ಥದ ಪ್ರಾರಬ್ಧ 21 ಜನ್ಮಗಳವರೆಗೆ ನಿಮ್ಮ ಜೊತೆಗೆ ಬರಲಿದೆ. ಈ ಮಾತನ್ನು ಸ್ಮೃತಿಯಲ್ಲಿ ಇಟ್ಟುಕೊಂಡು ಶ್ರೇಷ್ಠ ಕರ್ಮ ಮಾಡಬೇಕು. ಜ್ಞಾನ ದಾನ ಮಾಡಿ ತಮ್ಮ ಪ್ರಾರಬ್ಧವನ್ನು ರೂಪಿಸಿಕೊಳ್ಳಬೇಕು.
ಎರಡನೇದು, मीठे दैवी झाड़ का सैपलिंग लग रहा है, इसलिए अति मीठा बनना है. ಮಧುರಾತಿ ಮಧುರ ದೈವಿ ವೃಕ್ಷದ ಸಸಿ ನೆಡುವಂತಹ ಕಾರ್ಯಕ್ರಮ ನಡೀತಾ ಇದೆ, ಕಾರ್ಯ ನಡೀತಾ ಇದೆ. ಅದರಲ್ಲಿ ನಾವು ಮಧುರಾತಿ ಮಧುರ ಆಗಿ ಸಹಯೋಗ ಕೊಡಬೇಕು, ನಾವು ಮಧುರ ಆಗಬೇಕು. वरदान, ब्राह्मण जन्म की विशेषता और विचित्रता को स्मृति में रख सेवा करने वाले साक्षी भव. ಬ್ರಾಹ್ಮಣ ಜನ್ಮದ ವಿಶೇಷತೆ ಮತ್ತು ವಿಚಿತ್ರತೆಯನ್ನು ಸ್ಮೃತಿಯಲ್ಲಿ ಇಟ್ಟುಕೊಂಡು ಸೇವೆ ಮಾಡುವಂತಹ ಸಾಕ್ಷಿ द्रष्टा भव. यह ब्राह्मण जन्म दिव्य जन्म है. साधारण जन्मधारी आत्माएं अपना बर्थडे अलग मनाती है, मैरिज डे, फ्रेंड्स डे अलग मनाती है, लेकिन आपका बर्थडे भी वही है. मैरिज डे, मदर डे, फादर डे, एंगेजमेंट डे सब एक ही है, क्योंकि आप सबका वायदा है, एक बाप दूसरा न कोई. ಈ ಬ್ರಾಹ್ಮಣ ಜನ್ಮ ದಿವ್ಯ ಜನ್ಮ ಆಗಿದೆ. ಸಾಧಾರಣ ಜನ್ಮಧಾರಿ ಆತ್ಮರು ತಮ್ಮ ಜನ್ಮದಿನವನ್ನು ಒಂದು ಸಲ ಮಾಡ್ತಾರೆ, ಮದುವೆಯ ದಿನವನ್ನು ಇನ್ನೊಂದು ದಿನ ಆಚರಿಸ್ತಾರೆ, ಫ್ರೆಂಡ್ಸ್ ಡೇ ಅಂಥೇಳಿ ಸ್ನೇಹಿತರ ದಿನವನ್ನು ಮತ್ತೊಂದು ಸಲ ಆಚರಿಸ್ತಾರೆ. ಆದರೆ ಸಂಗಮ ಯುಗದಲ್ಲಿ ನಿಮ್ಮ ಜನ್ಮದಿನನೂ ಅದೇ ಆಗಿದೆ, ನಿಶ್ಚಿತಾರ್ಥದ ದಿನಾನೂ ಅದೇ ಆಗಿದೆ, ಮದುವೆ ಆನಿವರ್ಸರಿನೂ ಅದೇ ಆಗಿದೆ, ಮದರ್ ಡೇ ತಾಯಿಯ ದಿನನೂ ಅದೇ ಆಗಿದೆ, ಫಾದರ್ ಡೇ ತಂದೆಯ ದಿನನೂ ಅದೇ ಆಗಿದೆ. ಒಂದೇ ದಿನಕ್ಕೆ ಎಲ್ಲವನ್ನೂ ನೀವು ಪಡ್ಕೊಂಡಿದ್ದೀರಿ. ಯಾವ ದಿನ ತಂದೆಯ ಮಕ್ಕಳಾಗಿ ಹುಟ್ಟಿದಿರಿ, ಅದೇ ದಿನ ಆ ಪ್ರಿಯತಮನ ಜೊತೆಗೆ ನಿಶ್ಚಿತಾರ್ಥನೂ ಆಗಿದೆ, ನಿಮಗೆ ಮದುವೆನೂ ಆಗಿದೆ. ಅದೇ ದಿನ ಶಿವಬಾಬಾ ನಿಮಗೆ ತಾಯಿಯ ರೂಪದಲ್ಲಿ ಸಿಕ್ಕಿದ್ದಾರೆ, ತಂದೆಯ ರೂಪದಲ್ಲಿ ಸಿಕ್ಕಿದ್ದಾರೆ. ಎಲ್ಲ ದಿನಗಳು ಒಂದೇ ದಿನದಲ್ಲಿ ನೀವು ಆಚರಿಸ್ತೀರಿ ಅಂತ ಬಾಬಾ ಹೇಳ್ತಾರೆ. ಕ್ಯೋಂಕಿ ಆಪ್ಕಾ ವಾಯ್ದಾ ಹೇ ಏಕ ಬಾಪ್ ದೂಸರಾ ನ ಕೋಯಿ. ಯಾಕೆ ಅಂದರೆ ನಿಮ್ಮ ಪ್ರತಿಜ್ಞೆ ಆಗಿದೆ, ನನಗೆ ತಂದೆಯ ವಿನಃ ಬೇರೆ ಯಾರೂ ಇಲ್ಲ, ಅವನೇ ನನಗೆ ತಂದೆ, ತಾಯಿ, ಸಖ, ಸ್ವಾಮಿ, ಶಿಕ್ಷಕ, ಪ್ರಿಯತಮ ಎಲ್ಲವೂ ಆಗಿದ್ದಾನೆ ಅಂತ ನೀವು ತಂದೆಯ ಹತ್ತಿರ प्रतिज्ञा ಮಾಡಿದ್ದೀರಿ. इस जन्म की विशेषता और विचित्रता को स्मृति में रख सेवा का पार्ट बजाओ. ಈ ಜನ್ಮದ ವಿಶೇಷತೆ ಮತ್ತು ವಿಚಿತ್ರತೆಯನ್ನು ಸ್ಮೃತಿಯಲ್ಲಿ ಇಟ್ಟುಕೊಂಡು ಸೇವೆಯ ಪಾತ್ರ ಮಾಡಿರಿ. सेवा में एक दो के साथी बनो, लेकिन साक्षी होकर साथी बनो. ಸೇವೆಯಲ್ಲಿ ನೀವು ಪರಸ್ಪರರಿಗೆ ಸಾಥಿ ಆಗ್ರಿ, ಆದರೆ ಸಾಕ್ಷಿಯಾಗಿ ಸಾಥಿ ಆಗ್ರಿ. ಸಾಥಿ ಅಂದರೆ ಇನ್ನೊಬ್ಬರ ಮೋಹ ಮಮತ್ವಕ್ಕೆ ಆಸಕ್ತ ಆಗೋದಲ್ಲ, ಆಕರ್ಷಣೆಯಲ್ಲಿ ಬರೋದಲ್ಲ. ಜರಾ ಭಿ ಕಿಸಿ ಮೇ ಝುಕಾವ್ ನ ಹೋ. ಯಾವುದೇ ವ್ಯಕ್ತಿಯ ಕಡೆಗೆ ಎಳೆತ ಸೆಳೆತ ಇರಬಾರದು. ಸ್ಲೋಗನ್, बेपरवाह बादशाह वह है जिसके जीवन में निर्माणता और अथॉरिटी का बैलेंस हो. ನಿಶ್ಚಿಂತ ಚಕ್ರವರ್ತಿ ಯಾರೆಂದರೆ ಯಾರ ಜೀವನದಲ್ಲಿ ನಿರ್ಮಾಣತೆ ಇದೆ, ಜೊತೆಗೆ ಅಷ್ಟೇ ಅಧಿಕಾರದ ಅನುಭವ ಇದೆ. ನಮ್ರತೆ ಮತ್ತು ಅಧಿಕಾರದಲ್ಲಿ ಬ್ಯಾಲೆನ್ಸ್ ಇದೆ,
ಅವರೇ ನಿಶ್ಚಿಂತ ಚಕ್ರವರ್ತಿ ಆಗಿರ್ತಾರೆ. ಮಾತೇಶ್ವರಿ ಜಿ ಕೆ मधुर महावाक्य। आत्मा परमात्मा में अंतर या भेद। ಮಾತೇಶ್ವರಿಯವರ ಮಧುರ ಮಹಾವಾಕ್ಯಗಳು. ಇಲ್ಲಿ ಮಮ್ಮಾರವರು ಆತ್ಮ ಮತ್ತು ಪರಮಾತ್ಮನಲ್ಲಿ ಇರುವ ವ್ಯತ್ಯಾಸದ ಬಗ್ಗೆ ತಿಳಿಸ್ತಾ ಇದ್ದಾರೆ. ಆತ್ಮ और परमात्मा अलग रहे बहुकाल, सुंदर मेला कर दिया जब सदगुरु मिला दलाल। जब अपन यह शब्द कहते हैं तो उसका अर्थ है कि आत्मा परमात्मा से बहुत काल से बिछड़ गई है. ಬಾಬಾ ಹೇಳ್ತಾರೆ, ಆತ್ಮ ಮತ್ತು ಪರಮಾತ್ಮ ಬಹಳ ಕಾಲದಿಂದ ಅಗಲಿದ್ದರೂ ಈಗ ಸಂಗಮ ಯುಗದಲ್ಲಿ ಪುನಃ ಮಿಲನ ಆಗ್ತಿದೆ ಅಂತ. ಅದನ್ನೇ ಮಮ್ಮಾರವರು ಇಲ್ಲಿ ತಿಳಿಸ್ತಾ ಇದ್ದಾರೆ. ಬಹುತ್ ಕಾಲ ಕಾ ಅರ್ಥ ಹೈ ಬಹುತ್ ಸಮಯ ಸೆ आत्मा परमात्मा से बिछड़ गई है। यह शब्द साबित करते हैं कि आत्मा और परमात्मा अलग अलग दो चीजें। ಆತ್ಮ ಪರಮಾತ್ಮ ಬಹಳ ಸಮಯದಿಂದ ಅಗಲಿದ್ದರೂ ಈಗ ಮಿಲನ ಆಗ್ತಿದೆ ಎನ್ನುವಂಥ ಶಬ್ದದಿಂದ ಗೊತ್ತಾಗ್ತದೆ ಆತ್ಮನೇ ಬೇರೆ ಪರಮಾತ್ಮನೇ ಬೇರೆ. दोनों में आंतरिक भेद है, परंतु दुनियावी मनुष्यों को पहचान न होने कारण इस शब्द का अर्थ ऐसा निकालते कि मैं आत्मा ही परमात्मा हूँ, परंतु आत्मा के ऊपर माया का आवरण चढ़ा हुआ है। इस कारण अपने असली स्वरूप को भूल गए। जब वो माया का आवरण उतर जाएगा फिर ಆತ್ಮ ವಹಿ ಪರಮಾತ್ಮ है. ಆದರೆ ಜನ ಏನು ತಿಳ್ಕೊಂಡ್ರು ಅಂದರೆ ಆತ್ಮರು ಪರಮಾತ್ಮನ ಒಂದು ಹಿಸ್ಸೆ ಆಗಿದ್ದಾರೆ, ಒಂದು ಅಂಶ ಆಗಿದ್ದಾರೆ. ಆದರೆ ಆತ್ಮನ ಮೇಲೆ ಮಾಯೆಯ ಪದರ, ಮಾಯೆಯ ಹೊದಿಕೆ ಏರಿರೋದ ಕಾರಣ ಆತ್ಮರು ತಮ್ಮನ್ನ ಮರ್ತಿದ್ದಾರೆ. ಅದಕ್ಕಾಗಿ ಆತ್ಮನೇ ಪರಮಾತ್ಮ ಅಂತ ಹೇಳ್ತಿದ್ದಾರೆ. ಆತ್ಮನ ಮೇಲೆ ಇರುವ ಮಾಯೆಯ ಪದರ ಏನಿದೆ ಅದು ಕಳಚಿ ಹೋದಾಗ ಮತ್ತೆ ಆತ್ಮನೇ ಪರಮಾತ್ಮ ಆಗ್ತದೆ ಅಂತನೂ ಹೇಳ್ತಿದ್ದಾರೆ. ಆತ್ಮ ಕೋ ಅಲಗ್ ಇಸ್ मतलब से कहते और दूसरे लोग फिर इस मतलब से कहते कि मैं आत्मा सो परमात्मा हूँ, परंतु आत्मा अपने आप को भूलने के कारण दुखी बन पड़ी. ಕೆಲವರು ಹೇಳ್ತಾರೆ ಆತ್ಮ ಪರಮಾತ್ಮನ ಅಂಶ ಸಾಕಾರ ಜಗತ್ತಿಗೆ ಬಂದು ಮಾಯೆಗೆ ವಶ ಆಗಿರುವ ಕಾರಣ ಅದು ಪರಮಾತ್ಮನಿಂದ ದೂರ ಇದೆ. ಆ ಮಾಯೆಗೆ ದೂರ ಮಾಡಿದಾಗ ಮತ್ತೆ ಹೋಗಿ ಪರಮಾತ್ಮನಲ್ಲಿ ಸೇರ್ಕೋತದೆ. ಇನ್ನು ಕೆಲವರು ಹೇಳ್ತಾರೆ ನಾನು ಆತ್ಮನೇ ಪರಮಾತ್ಮ ಅನ್ನೋದನ್ನು ಮರ್ತಿರುವ ಕಾರಣ ಇವತ್ತು ಮನುಷ್ಯರು ದುಃಖಿಯಾಗಿದ್ದಾರೆ. जब आत्मा फिर अपने आप को पहचान कर शुद्ध बनती है तो फिर आत्मा परमात्मा मिलकर एक हो जाएंगे. ಮತ್ತೆ ಆತ್ಮ ತನ್ನನ್ನು ತಾನು ಅರಿತು ಯಾವಾಗ ಶುದ್ಧ ಆಗ್ತದೆ ಆಗ ಆತ್ಮ ಹೋಗಿ ಪರಮಾತ್ಮನಲ್ಲಿ ಸೇರ್ಕೊಳ್ತದೆ ಅಂತ ಹೇಳ್ತಾರೆ. तो वो आत्मा को अलग इस अर्थ से कहते, परंतु अपन तो जानते हैं कि आत्मा परमात्मा दोनों अलग चीज है. ಭಕ್ತರು ಈ ಅರ್ಥದಿಂದ ಆತ್ಮ ಪರಮಾತ್ಮ ಬೇರೆ ಆಗಿದ್ರು ಮತ್ತೆ ಈಗ ಕೂಡಿಕೊಳ್ತಾರೆ, ಮಿಲನ ಆಗ್ತದೆ ಅಂತ ಅವ್ರು ಹೇಳಿದ್ರು. ಆದರೆ ನಾವು ಬಾಬನ ಮಕ್ಕಳು ಹೇಳ್ತಾ ಇದ್ದೀವಿ ಆತ್ಮನೇ ಬೇರೆ परमात्मने बेरे. न आत्मा परमात्मा हो सकती, न आत्मा परमात्मा में मिलकर एक हो सकती. ಇಲ್ಲಿ ಪರಮಾತ್ಮನೇ ನಮಗೆ ಹೇಳಿಕೊಟ್ರು ನಾವು ಆತ್ಮ ಪರಮಾತ್ಮ ಆಗೋದಿಲ್ಲ,
ಅಥವಾ ಪರಮಾತ್ಮನಲ್ಲಿ ಹೋಗಿ ಐಕ್ಯನೂ ಆಗೋದಿಲ್ಲ. और न फिर परमात्मा के ऊपर आवरण चढ़ सकता है. ಅಥವಾ ಪರಮಾತ್ಮನ ಮೇಲೆ ಮಾಯೆಯ ಆವರಣ ಅಥವಾ ಪದರಗಳು ಸೇರ್ಕೊಳ್ಳೋದು ಇಲ್ಲ ಅನ್ನೋದು ಇಲ್ಲಿ ನಮಗೆ ಅರ್ಥ ಆಗಿದೆ. ಪರಮಾತ್ಮ ಯಾವತ್ತೂ ಮಾಯೆಗೆ ವಶ ಆಗೋದಿಲ್ಲ. ಆತ್ಮಗಳು ಮಾತ್ರ ಮಾಯೆಗೆ ವಶ ಆಗ್ತಾರೆ. ಆ ಮಾಯೆಯಿಂದ ಮುಕ್ತ ಆದಾಗ ಮತ್ತೆ ಆತ್ಮ ದೇವಾತ್ಮ ಆಗ್ತದೆ ವಿನಃ ಪರಮಾತ್ಮ ಆಗೋದಿಲ್ಲ. ಅಚ್ಚ. ಓಂ ಶಾಂತಿ. ಮನ ಅರಳಿದೆ ಬಾಬಾ ತನು ನಗುತ್ತಿದೆ, ಮನ ಅರಳಿದೆ ಬಾಬಾ ತನು ನಗುತ್ತಿದೆ. ನಿಮ್ಮ ಸ್ಮರಣೆ ಬಾಬಾ ನಮಗೆ ಹರ್ಷ ತಂದಿದೆ, ನಿಮ್ಮ ಸ್ಮರಣೆ ಬಾಬಾ ನಮಗೆ ಹರ್ಷ ತಂದಿದೆ. ಮನ ಅರಳಿದೆ ಬಾಬಾ ತನು ನಗುತ್ತಿದೆ, ಮನ ಅರಳಿದೆ ಬಾಬಾ ತನು ನಗುತ್ತಿದೆ. ಸತ್ಯ ಪ್ರೇಮವಾ ಎಂದು ನಾನು ಪಡೆದೆನು, ಸತ್ಯ ಪ್ರೇಮವಾ ಎಂದು ನಾನು ಪಡೆದೆನು. ಅಂದೇ ಮರೆತೆನು ಜಗದ ಬಂಧನವನು ಬಾಬಾ, ಅಂದೇ ಮರೆತೆನು ಜಗದ ಬಂಧನವನು. ಧ್ಯಾನ ಯೋಗದಿಂದ ಬಾಬಾ ಶಕ್ತಿಯ ಪಡೆದೆನು, ಜ್ಞಾನ ಯೋಗದಿಂದ ಬಾಬಾ ಶಕ್ತಿಯ ಪಡೆದೆನು. ನಿಮ್ಮ ಸ್ಮರಣೆ ಬಾಬಾ ನಮಗೆ ಸಂತಸ ತಂದಿದೆ, ನಿಮ್ಮ ಸ್ಮರಣೆ ಬಾಬಾ ನಮಗೆ ಸಂತಸ ತಂದಿದೆ. ಮನ ಅರಳಿದೆ ಬಾಬಾ ತನು ನಗುತ್ತಿದೆ, ಮನ ಅರಳಿದೆ ಬಾಬಾ ತನು ನಗುತ್ತಿದೆ. ಕರ್ಣಗಳಲ್ಲಿ ಮೊಳಗುತ್ತಲಿಹುದು ನಿಮ್ಮಯ ಮುರಳಿ, ಕರ್ಣಗಳಲ್ಲಿ ಮೊಳಗುತ್ತಲಿಹುದು ನಿಮ್ಮಯ ಮುರಳಿ. ಶ್ರೇಷ್ಠರ ಮಾಡುವ ಶ್ರೀಮತವೇ ಕಲ್ಯಾಣಕಾರಿ, ಶ್ರೇಷ್ಠರ ಮಾಡುವ ಶ್ರೀಮತವೇ ಕಲ್ಯಾಣಕಾರಿ.
ಬರುವಾಗ ಶರೀರದ ಹೊರೆ ಏಕೆ, ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ, ದೇಹದಾರಿ ಬಂಧನದ ಬಿಂಕವೇಕೆ, ದೇಹದಾರಿ ಬಂಧನದ ಬಿಂಕವೇಕೆ, ದೇಹದಾರಿ ಬಂಧನದ ಬಿಂಕವೇಕೆ, ಬಿಂಕವೇಕೆ, ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ, ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ. ಓಂ ಶಾಂತಿ, ಓಂ ಶಾಂತಿ. ನೀನೆ ಬಂದಿರುವಾಗ ಜೀವನದ ಚಿಂತೆ ಏಕೆ, ನೀನೆ ಬಂದಿರುವಾಗ ಜೀವನದ ಚಿಂತೆ ಏಕೆ, ನೀನೆ ಬಂದಿರುವಾಗ ಜೀವನದ ಚಿಂತೆ ಏಕೆ, ಜನ್ಮ ಜನ್ಮದ ಬಯಕೆ ಪ್ರಾಪ್ತಿಯಾಗಿಹುದು, ಜನ್ಮ ಜನ್ಮದ ಬಯಕೆ ಪ್ರಾಪ್ತಿಯಾಗಿಹುದು, ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ, ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ, ದೇಹದಾರಿ ಬಂಧನದ ಬಿಂಕವೇಕೆ, ದೇಹದಾರಿ ಬಂಧನದ ಬಿಂಕವೇಕೆ, ದೇಹದಾರಿ ಬಂಧನದ ಬಿಂಕವೇಕೆ, ಬಿಂಕವೇಕೆ. ಕಲ್ಪ ಕಲ್ಪ ನಿನ್ನಿಂದ ರಾಜಯೋಗವ ಕಲಿತೆ, ಕಲ್ಪ ಕಲ್ಪ ನಿನ್ನಿಂದ ರಾಜಯೋಗವ ಕಲಿತೆ, ಕಲ್ಪ ಕಲ್ಪ ನಿನ್ನಿಂದ ರಾಜಯೋಗವ ಕಲಿತೆ, ಪಾವನಾತ್ಮನಾದೆ ಹೂವಿನಂತೆ, ಪಾವನಾತ್ಮನಾದೆ ಹೂವಿನಂತೆ, ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ, ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ, ದೇಹದಾರಿ ಬಂಧನದ ಬಿಂಕವೇಕೆ, ದೇಹದಾರಿ ಬಂಧನದ ಬಿಂಕವೇಕೆ, ದೇಹದಾರಿ ಬಂಧನದ ಬಿಂಕವೇಕೆ, ಬಿಂಕವೇಕೆ.
ಕರ್ಮಗಳ ಬಂಧನವು ಯೋಗದಿಂ ಭಸ್ಮವಾಗಿ, ಕರ್ಮಗಳ ಬಂಧನವು ಯೋಗದಿಂ ಭಸ್ಮವಾಗಿ, ಕರ್ಮಗಳ ಬಂಧನವು ಯೋಗದಿಂ ಭಸ್ಮವಾಗಿ, ಆತ್ಮಸ್ವರೂಪದಲ್ಲಿ ಹಾರಿ ಬರುವೆ, ಆತ್ಮಸ್ವರೂಪದಲ್ಲಿ ಹಾರಿ ಬರುವೆ. ನಿನ್ನೆಡೆಗೆ ಬರುವಾಗ ಶರೀರದ ಹೊರೆಯೇಕೆ, ನಿನ್ನೆಡೆಗೆ ಬರುವಾಗ ಶರೀರದ ಹೊರೆಯೇಕೆ, ದೇಹದಾರಿ ಬಂಧನದ ಬಿಂಕವೇಕೆ, ದೇಹದಾರಿ ಬಂಧನದ ಬಿಂಕವೇಕೆ, ದೇಹದಾರಿ ಬಂಧನದ ಬಿಂಕವೇ